ಹಾಯ್ ಹಲೋ ನಮಸ್ಕಾರ. ಒಂದು ನಾಯಿ ಗಿಲ್ಲಿಯವ್ರ ಬಗ್ಗೆ ಮಾತಾಡಿದೆ, ಏನಂತ ನೋಡ್ಕೊಂಬರೋಣ ಬನ್ನಿ. ನಾನು ಏನಕ್ಕೆ ಅವ್ರ ಅರ್ಧ ಫ್ಯಾನ್ಸ್ ಸ್ಲಮ್ ಅವರು ಅಂತ ಹೇಳಿದ್ದೆ. ಆ ಸ್ಲಮ್ ಅವರೇ ತಾನೇ ಆತರ ಮಾಡೋದು. ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ, ಇವರೇ ಸಾಕ್ಷಿ ಇದ್ರು. ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು, ಅಫಿಷಿಯಲ್ಸ್ ಗಳು ಯಾರು ಆತರ ಮಾಡಲ್ಲ. ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ. ಇವಾಗ ಬಿಗ್ ಬಾಸ್ ಅಲ್ಲಿ ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್. ಹೌದು. ಈಗ ಯಾರು ಗೆಲ್ತಾರೆ ಸರ್? ರಕ್ಷಿತಾ ಫಸ್ಟ್ ಬರ್ಬೋದು, ಗಿಲ್ಲಿ ಸೆಕೆಂಡ್ ಬರ್ಬೋದು. ಅಂದ್ರೆ ನನ್ನ ಆಸೆ ಅದೇನೆ. ಆದ್ರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಔಟ್ ಹಾಕೋದು. ಅಂದ್ರೆ ಗಿಲ್ಲಿಗೆ ಓಟ್ ಹಾಕ್ತಾರೆ ಅಂತಲ್ಲ? ಅಲ್ಲ, ಇನ್ಯಾರ್ಗ ಹಾಕ್ತಾರೆ ಸರ್? ಎಲ್ಲ ಅವನ್ಗೆ ಫಿದಾ ಆಗ್ಬಿಟ್ಟವ್ರೆ. ರಕ್ಷಿತಾ ಹೆಸರು ಪಾಪ, ಅವಳು ಅಷ್ಟು ಒಳ್ಳೆಯವಳು. ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ, ಅವ್ರಿಗೆ ಅಲ್ಲಿ ಗೆಲ್ಸಲ್ಲ. ಯಾಕಂದ್ರೆ ನೋಡ್ದಲ್ಲ ಸ್ನೇಹಿತರೆ, ನಮ್ಮ ಡಾಗ್ ಹೇಗೆ ಹೇಳಿದಾನೆ ಅಂತ. ಇಡೀ ಕರ್ನಾಟಕದಲ್ಲಿ ಅವ್ರ ಅಭಿಮಾನಿಗಳು ಅಂತ ಇದ್ರೆ ಅದ್ರಲ್ಲಿ 10% ಜನ ಸ್ಲಮ್ ಅವರು ಅಂತ. ನಿನ್ ಜನ್ಮಕ್ಕಷ್ಟು ಬೆಂಕಿ ಇಕ್ಕ. ಮಾನ ಮರ್ಯಾದೆ ಸಂಸ್ಕಾರ ಏನು ಇಲ್ವೇನೋ ನಿನ್ಗಲ್ಲ? ಬಾಯಿ ಬಂದಾಗ ಹೇಳಿಕೆ ಕೊಡ್ತಾ ಇದೆಯಾ ಸ್ಲಮ್ಮು ಅಂತ? ಬಾರ ತೋರಿಸ್ತೀರಿ ಮಂಡ್ಯದಲ್ಲಿ ಯಾವ ಸ್ಲಮ್ಗಳಿದೆ, ಬಾರಪ್ಪ ತೋರಿಸ್ತೀರಿ ಬಾ. ಲೇ ಡಾಗೋ, ನೋಡಕ್ ಒಳ್ಳೆ ಡಾಗ್ ಗಿಂತ ಕಡೆಯಾಗಿ ಕಾಣಿಸ್ತಿದ್ಯಲ್ಲೋ ನೀನೇನೋ ಹೇಳೋದು ಸ್ಲಮ್ಗಳಿದ್ದಾರೆ ಗೆಲ್ಲಿಸ್ತಾರೆ ಅಂತ. ಅರ್ಧ ಜನ ಸ್ಲಮ್ ಅವರು ಗೆಲ್ಲಿಸ್ತಾರ. ಲೇ ಇದಲ್ಲ, ಇಡೀ ಕರ್ನಾಟಕ ಜನತೆ ನಾವು ಗಿಲ್ಲಿನ್ ಗೆಲ್ಲಿಸ್ತೀವೋ. ನಿನ್ ತೆವಲಿಗೆ ನಿನ್ ಪ್ರಚಾರಕ್ಕೆ ಗಿಲ್ಲಿನ್ ಬಳಸ್ಕೊಂಬೇಡ. ಅದೇನೋ ಹೇಳ್ತಾರಲ್ಲ, ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ. ಆ ರೀತಿ ಮಾಡ್ಕೊಂಡು ಬರ್ತಾ ಇದೀಯಾ, ಆಯ್ತಾ? ಬೇಡ. ಆಡೋ ಮಾತುಗಳ ಮೇಲೆ ನಿಗಾ ಇರಲಿ, ಅರ್ಥ ಆಯ್ತಾ? ಬಾಯಿ ಇದೆ ಅಂತ ಏನೇನೋ ಹೇಳಕ್ ಬರಬೇಡ. ಕರ್ನಾಟಕದಲ್ಲಿ ಗಿಲ್ಲಿಯವ್ರಿಗೆ ತುಂಬಾ ಅಭಿಮಾನಿ ಬಳಗ ಇದೆ. ಅವ್ರಿಗೆಲ್ಲ ನೀನು ಕೆಣಕ್ತಾ ಇದೀಯಾ, ಕೆಣಿಸ್ಬೇಡ.